ನಮಸ್ಕಾರ ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತಿ ಉತ್ಸವವು ಕಮಲಾಪುರ ನಗರದಲ್ಲಿ ಅತಿ ಅದ್ದೂರಿಯಾಗಿ ಜರುಗಲಿದೆ ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟಗಾರ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ಹೇಳಿದರು. ಈ ಕುರಿತು ಒಂದು ಸುದ್ದಿ. ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವದ ಕುರಿತು ತಾವು ಹಂಚಿಕೊಂಡ ಸುದ್ದಿ ಸಂತಸ ತಂದಿದೆ. ಕಮಲಾಪುರ ನಗರದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ಸಮುದಾಯದ ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ಕೋಲಿ ಕಬ್ಬಲಿಗ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಗಾಗಿ ನಡೆಸುತ್ತಿರುವ ಹೋರಾಟದ ಹಿನ್ನೆಲೆಯಲ್ಲಿ ಈ ಜಯಂತಿ ಕೇವಲ ಸಂಭ್ರಮಾಚರಣೆಯಷ್ಟೇ ಅಲ್ಲದೆ ಸಮುದಾಯದ ಹಕ್ಕುಗಳ ಜಾಗೃತಿಗೂ ಒಂದು ವೇದಿಕೆಯಾಗಲಿದೆ. ಇವತ್ತು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಆ ತಾಲೂಕಿನ ಎಲ್ಲ ಮುಖಂಡರು ಸೇರಿಕೊಂಡು ತಾಲೂಕಿನ ಅಧ್ಯಕ್ಷರು ಸೇರಿಕೊಂಡು ಇವತ್ತು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ಬೋದು, ಸುಮಾರು ವರ್ಷಗಳಿಂದ ಬಹಳ ಒಂದು ಅದ್ಧೂರಿಯಾದಂಥ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ಸಮಾಜದಲ್ಲಿ ಶಾಂತಿಯನ್ನು ಮೂಡಿಸುವ ಜೊತೆಗೆ ಇವತ್ತು ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳು ಸಮಾಜದ ಜನತೆಗೆ ಶಿಕ್ಷಣದ ಮಹತ್ವವನ್ನು ಸಾರಲಿಕ್ಕೆ ಅನೇಕ ಜಯಂತ್ಯೋತ್ಸವವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರಂತೆಯೂ ಕೂಡ ಇವತ್ತು 2026ರಲ್ಲಿ ಕಮಲಾಪುರ ತಾಲೂಕಿನಲ್ಲಿ ಒಂದು ಬೃಹತ್ ಪ್ರಮಾಣದ ಜಯಂತಿಯನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಕಮಲಾಪುರ ತಾಲೂಕಿನ ಕೋಲಿ ಸಮಾಜದ ಅಧ್ಯಕ್ಷರಾಗಿರುವಂಥ ಅಂಬರಾಯ ಜೋಗ ಅವರು, ಅದರ ಜೊತೆಗೆ ಇವತ್ತು ಎಲ್ಲ ಮುಖಂಡರು ಸೇರಿಕೊಂಡು ಆ ಒಂದು ಜಯಂತ್ಯೋತ್ಸವ ಸಮಿತಿಯ ಅಂದರೆ ಇದೇ ದಿನಾಂಕ 21/2/2026ರಂದು ಹಮ್ಮಿಕೊಂಡಿರುವ ಒಂದು ಜಯಂತ್ಯೋತ್ಸವ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್ ಜಮಾದಾರರನ್ನು ನೇಮಿಸಿಕೊಂಡು ಇವತ್ತು ಸಮಾಜದಲ್ಲಿರುವಂಥ ಎಲ್ಲರೂ ನಮ್ಮ ವೀರೇಶ್ ಸ್ವಂತ ಹಾಗೂ ನಮ್ಮ ಶ್ರೀಕಾಂತ್ ಕಾಳಮಂದರಿಗೆ, ಅದೇ ರೀತಿ ನಮ್ಮ ಶ್ರೀನಿವಾಸ್ ಕಮಲಾಪುರ್ ಮತ್ತು ಚಂದ್ರಕಾಂತ್ ಇರ್ಬೋದು, ಎಲ್ಲ ಇವತ್ತು ಕಮಲಾಪುರ ತಾಲೂಕಿನ ಸಂಜೀವರು ಇರ್ಬೋದು, ನಮ್ಮ ಹಿರಿಯರಾಗಿರುವಂಥ ಬಸವರಾಜ್ ಮಾಗಾವರವರು, ಇವರೆಲ್ಲರೂ ಸೇರಿಕೊಂಡು ಒಂದು ಸಮಾಜದಲ್ಲಿ ಇವತ್ತು ಕಮಲಾಪುರ ತಾಲೂಕಿನಲ್ಲಿ ಒಂದು ಭವ್ಯವಾದ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. 21ನೇ ತಾರೀಕು, ಆ 21ನೇ ತಾರೀಕಿನ ಜಯಂತಿಯಂದು ಇಡೀ ಜಿಲ್ಲೆಯಲ್ಲಿರುವಂಥ ನಾವೆಲ್ಲರೂ ಕೂಡ ಆ ಒಂದು ಜಯಂತಿಯಲ್ಲಿ ಭಾಗವಹಿಸಿ ಆ ಜಯಂತಿಯನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಆ ಒಂದು ಜಯಂತಿಗೆ ಭಾಗವಹಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಮಾಜದ ಯುವ ನಾಯಕರುಗಳು, ಯುವ ಮಿತ್ರರು, ಇವತ್ತು ಸಮಾಜದ ಹಿರಿಯರು, ಸಮಾಜದ ಚಿಂತಕರು, ವಿವಿಧ ಸಮಾಜದ ಬೇರೆ ಬೇರೆ ಸಮಾಜದ ಪ್ರಗತಿಪರ ವಿಚಾರವಂತರು ಇವತ್ತು ಆ ಒಂದು ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಜಯಂತಿಯಲ್ಲಿ ಅನೇಕ ಗಣ್ಯಮಾನ್ಯರು, ವಿವಿಧ ಪಕ್ಷಗಳ ಮುಖಂಡರುಗಳು ಇವತ್ತು ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಶಿಸ್ತಿನ ಜಯಂತ್ಯೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸಿ ಆ ಜಯಂತಿಯನ್ನು ಯಶಸ್ವಿ ಮಾಡಬೇಕಂತ ತಿಳ್ಕೊಂಡು ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಈ ಒಂದು ಕಮಲಾಪುರ ತಾಲೂಕಿನಲ್ಲಿ ನಡೀತಾ ಇರುವಂಥ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಜಮಾದಾರ್ ಇವರು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ನಾಗೇಂದ್ರಪ್ಪ ಗುಡ್ಬಾಳ್ ಗೌರವ ಅಧ್ಯಕ್ಷರು, ಹನುಮಂತ ಮೈಲೇಖಾಬಾನ್ ಉಪಾಧ್ಯಕ್ಷರು, ವೀರೇಶ್ ಜಮಾದಾರ್ ಖಜಾಂಚಿ, ಅದೇ ರೀತಿ ಶ್ರೀಕಾಂತ್ ಬಿರಾದರ್ ಕಾರ್ಯದರ್ಶಿಗಳಾಗಿ, ಶರಣಪ್ಪ ಜಮಾದಾರ್ ಹೊಳಕುಂದ, ಚಂದ್ರಕಾಂತ್ ಜಮಾದಾರ್ ಕಮಲಾಪುರ್ ಇವರು ಕೂಡ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅದೇ ರೀತಿ ಆನಂದ್ ನಾಟಿಕರ್ ಸಹ ಕಾರ್ಯದರ್ಶಿ, ಗಜೇಂದ್ರ ಜಮಾದಾರ್ ಕೋಲಿ ಸಮಾಜ ಮುಖಂಡರು ಬಾಚುನ, ವೈಜನಾಥ್ ಜಮಾದಾರ್ ಕೋಲಿ ಸಮಾಜದ ಮುಖಂಡರು ಕಟ್ಟೋಳಿ ಮತ್ತು ನಮ್ಮ ಹೋರಾಟ ಸಮಿತಿಯ ರಾಜ್ಯ ಪದಾಧಿಕಾರಿಗಳಾಗಿದ್ದಾರೆ. ಇವರೆಲ್ಲರೂ ಜಯಂತ್ಯೋತ್ಸವ ಸಮಿತಿಯ
ಪದಾಧಿಕಾರಿಗಳು ನಮ್ಮ ನಾಗೇಶ್ ಜಮಾದಾರ್ ದಮ್ಮೂರ್, ದೀಪಕ್ ಗೋಳಿ ಮುಖಂಡರು, ಲೋಕೇಶ್ ಅಗ್ಸಿಮನಿ, ತಮ್ಮಣ್ಣ ನಾಯ್ಕೋಡಿ, ಈ ರೀತಿ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಜೊತೆಯಲ್ಲಿ ಅದೇ ರೀತಿ ಆ ಒಂದು ತಾಲೂಕಿನಿಂದ ಸ್ವಾಗತ ಕೋರ್ತಾ ಇರುವಂಥವರು ಅಂಬರಾಯ್ ಜೋಳಗ ತಾಲೂಕಾ ಅಧ್ಯಕ್ಷರು, ಅವರು ಕೂಡ ಈ ಒಂದು ಜಯಂತ್ಯೋತ್ಸವ ಸ್ವಾಗತ ಕೋರಲಿದ್ದಾರೆ. ಶಿವರಾಜ್ ಇಂಚಗೇರಿ ಅವರು ಈ ಒಂದು ಜಯಂತ್ಯೋತ್ಸವ ಸಂಚಾಲಕರಾಗಿದ್ದಾರೆ. ಸಂಜೀವ್ ಕುಮಾರ್ ನಾಟಿಕರ್ ಅವರು ಕೂಡ ಈ ಒಂದು ಜಯಂತ್ಯೋತ್ಸವದ ಸಂಚಾಲಕರಾಗಿ ಇವತ್ತು ಎಲ್ಲರೂ ಸೇರಿ ಒಂದು ಬೃಹತ್ ಪ್ರಮಾಣದ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಇವರೆಲ್ಲರ ಪರವಾಗಿ ನಾವು ಕೂಡ ಇವತ್ತು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್.ಟಿ. ಹೋರಾಟ ಸಮಿತಿ ವತಿಯಿಂದ ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾವು ಕೂಡ ಆ ಜಯಂತಿಗೆ ಬರ್ತಾ ಇದ್ದೇವೆ. ನೀವು ಕೂಡ ಆ ಒಂದು ಜಯಂತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ನಡೆ 21ನೇ ತಾರೀಕು ಇವತ್ತು ಕಮಲಾಪುರ ಕಡೆ ಎನ್ನುವಂತೆ ಆ ಒಂದು ಜಯಂತಿಯಲ್ಲಿ ಭಾಗವಹಿಸೋಣ. ಧನ್ಯವಾದಗಳು.